ಬಿಗ್ ಬಾಸ್ ನೋಡ್ತೀರಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇವತ್ತು ಫಸ್ಟ್ ಟೈಮ್ ನಾನು ರೋಡ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀನಿ. ಆಮೇಲಿಂದ ಬಿಗ್ ಬಾಸ್ ಕಂಟೆಂಟ್ ನ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀನಿ. ಮಂಡ್ಯ ಜನತೆಗೆ ಬಿಗ್ ಬಾಸ್ ಬಗ್ಗೆ ಯಾವ ತರ ಅಭಿಪ್ರಾಯ ಇರುತ್ತೆ ಕೇಳೋಣ ಬನ್ನಿ. ನಮ್ಮ ಮಂಡ್ಯದಲ್ಲಿ ಬಿಗ್ ಬಾಸ್ ನ ಯಾವ ತರ ತಗೋತಾರೆ ಅದನ್ನೆಲ್ಲ ಕೇಳಕ್ ಹೋಗೋಣ ಬನ್ನಿ. ನನ್ನ ಮೊದಲನೇ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಆಗಕ್ಕೆ. ಅದ್ರ ಬಗ್ಗೆ ಅನಿಸಿಕೆಗಳನ್ನ ಕೇಳೋಣ ಬನ್ನಿ. ಯಾರು ಏನೇನಂತಾರೆ ಅವೆಲ್ಲ ಶೂಟ್ ಮಾಡೋಣ ಇವತ್ತಿಂದ ಯೂಟ್ಯೂಬ್ ನ. ಬನ್ನಿ. ಬಿಗ್ ಬಾಸ್ ನೋಡ್ತೀರಾ? ನೋಡಿ ಶೂಟ್ ಮಾಡಕ್ ಬಂದಿದ್ದೀನಿ. ಎಲ್ಲ ಹೇಳಕ್ಕೆ ಒಂಥರ ನಾಚ್ಕೋತವ್ರೆ ಸ್ಟಾರ್ಟಿಂಗ್. ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ಇಟ್ಕೊಳ್ಳಿ ಮೇಡಮ್ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ? ಗಿಲ್ಲಿ ಕಾವ್ಯ. ಮೇಡಮ್ ಈ ಸರಿ ಬಿಗ್ ಬಾಸ್ ಅಲ್ಲಿ ಕಿಚ್ಚನ ಚಪ್ಪಾಳೆ ಯಾರು ಸಿಗ್ಬೋದು? ಕಿಚ್ಚನ ಚಪ್ಪಾಳೆ ನೋಡ್ಕೊಂಡು ಹೇಳಿ ಮೇಡಮ್. ಯಾರು ಡಿಸರ್ವಿಂಗ್ ಇಲ್ಲ ಅನ್ಸುತ್ತೆ ಈ ಅಂದ್ರೆ ಈ ವಾರ ಟಾಸ್ಕ್ ಇರ್ಲಿಲ್ಲ, ಅದಕ್ಕೆ ಯಾರು ಡಿಸರ್ವಿಂಗ್ ಈ ಇಲ್ಲ. ವಾರ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಫೇವರೇಟ್ ಕಂಟೆಸ್ಟೆಂಟ್? ರಕ್ಷಿತಾ ಮತ್ತೆ ಗಿಲ್ಲಿ. ಮತ್ತೆ ಈ ವಾರ ಗಿಲ್ಲಿಗೆ ಕಲ್ಪೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮೇಡಮ್? ಕೊಡ್ಬಾರ್ದಾಗಿತ್ತು, ಅವ್ರು ಬೆಸ್ಟ್ ಕೊಟ್ಟಿದ್ದಾರೆ, ಆದ್ರೂ ಅವ್ರು ಕಳಪೆ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ನೋಡೇ ಸರ್ ಬೇಸಿಸ್ ಮೇಲೆ ಹೋದ್ರೆ ಗಿಲ್ಲಿ. ಮತ್ತೆ ಗಿಲ್ಲಿಗೆ ಕಲ್ಪೆ ಹಾಕಿರೋದು ನಿಮ್ಗೆ ಅನಿಸಿಕೆ ಇಷ್ಟ ಇದೆಯಾ? ಅವನಿಗೆ ಬರ್ಬಾರ್ದಿತ್ತು ಕಳಪೆ. ನಾನು ಹೇಳ್ತೀನಿ ಅಂತ ಹೇಳಿದ್ರು, ಇವರು ಬಿಗ್ ಬಾಸ್ ನೋಡ್ತಾರಂತೆ. ಬಿಗ್ ಬಾಸ್ ನೋಡ್ತೀನಪ್ಪ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಂಗೆ? ಮಲ್ಲಮ್ಮ ಇಷ್ಟನಾ? ಮಲ್ಲಮ್ಮ ಎಲಿಮಿನೇಟ್ ಆಗ್ಬಿಟ್ಟಲ್ಲ ಚಂದ್ರಪ್ಪ ಅವ್ರಿಗೆ. ಅದು ಡಿಸರ್ವಿಂಗ್ ಇಲ್ಲ ಅಂತ ಅನ್ಸುತ್ತಾ? ಯಾಕೆಂದ್ರೆ ಅದೊಂದು ಗ್ರೂಪ್ ಇದೆಯಲ್ಲ, ಗ್ರೂಪಿಸಮ್ ಅಂತಾರೆ ಇದಕ್ಕೆ ಅಷ್ಟೇ, ಏನ್ ಹೇಳಕ್ ಆಗಲ್ಲ. ಹೌದಾ? ನಿಮ್ಮ ಊರು ಮೇಡಮ್? ನಾಸಿಕ್ನಳ್ಳಿ, ಮಂಡ್ಯ. ನೀವು ಏನ್ ವರ್ಕ್ ಮಾಡ್ತಿದ್ದೀರಾ? ನಾನು ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರಲ್ಲಿ ಕೆಲಸ. ಕ್ವಶನ್ ಕೇಳ್ತೀನಿ ಅಷ್ಟೇ. ಬಿಗ್ ಬಾಸ್ ನೋಡ್ತೀರಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇಲ್ಲಿ ಬಿಗ್ ಬಾಸ್ ನೋಡ್ತೀರಲ್ವಾ? ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಕಲ್ಪೆ ಹಾಕಿದಾರಲ್ಲ, ಸರಿನಾ? ಇಲ್ಲ, ಈ ವಾರ ಚೆನ್ನಾಗಿ ಆಡ್ದ. ಬಟ್ ಗ್ರೂಪಿಸಮ್ ಮಾಡಿದ್ರು ಅಂತ ಅನ್ಸುತ್ತೆ. ಹೌದು, ಗ್ರೂಪಿಸಮ್. ಬಿಗ್ ಬಾಸ್ ನೋಡ್ತೀರಾ ತಾನೆ? ಮತ್ ನೀವು ನೋಡ್ತೀರಾ ತಾನೆ ಬಿಗ್ ಬಾಸ್ ನ? ನೋಡಿದ್ದು ಯಾವ್ದೋ ಒಂದು ಗೇಮ್. ಮತ್ತೆ ಇನ್ನೊಂದು ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ಬೋದು? ಅಂದ್ರೆ ಹೋದ ವಾರ ಗಿಲ್ಲಿಗೆ ಸಿಕ್ಕಿತ್ತು, ಮತ್ತೆ ರಘು ಅವರು ಸಿಕ್ಕಿತ್ತು, ಇನ್ಯಾರು ಸಿಗ್ಬೋದು? ಬಿಗ್ ಬಾಸ್ ಹೇಳಿ ಸರ್. ಇಟ್ಕೊಳ್ಳಿ ಬಿಗ್ ಬಾಸ್ ನೋಡ್ತೀನಿ. ಇದು 12th ಅಲ್ವಾ? 12th ಸೀಸನ್. 12th ಸೀಸನ್. ನಮ್ಗೆ ಸುದೀಪ್ ಸರ್ ನೋಡೋದೇ ಒಂದು ದೊಡ್ಡ ಖುಷಿ. ಇವತ್ತು ಶನಿವಾರ ಬೇರೆ. ಎವರಿ ಸ್ಯಾಟರ್ಡೆ ಮತ್ತು ಸಂಡೇ ಸುದೀಪ್ ಸರ್ ನೋಡೋದೇ ಒಂದು ಬಹಳ ಖುಷಿ ನಮ್ಗೆ. ಜೊತೆಗೆ ಬಿಗ್ ಬಾಸ್ ಅಲ್ಲಿ ನನ್ಗೆ ಇಷ್ಟವಾದ ಆಟಗಾರ ವ್ಯಕ್ತಿ ಅಂದ್ರೆ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಡಪುರ ಗ್ರಾಮದ ನಮ್ಮ ಗಿಲ್ಲಿ ಅವರು. ನನ್ನ ಫೇವರೇಟ್ ಪರ್ಸನ್, ನೆಚ್ಚಿನ ಆಟಗಾರ. ಯಾಕಂದ್ರೆ ನಮ್ ಕಡೆಯವರು, ಜೊತೆಗೆ ನಮ್ಮೂರವರು, ಒಳ್ಳೆ ಆಟಗಾರ ಅವರು. ಅವರದ್ರಲ್ಲಿ ನಾನು ಹೇಳ್ತೀನಿಲ್ಲ, ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಅಲ್ಲಿ ಹೇಗಿರ್ಬೇಕು ನ್ಯಾಚುರಲೇಟ್ ಆಗಿ ಆಗಿದ್ದಾರೆ. ಮಂಗಳೂರು ಹುಡುಗಿ ಆದಂತ ರಕ್ಷಿತಾ ಅವರು. ಅವಳು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಹೌದು ಸರ್, ಹೌದು. ಪ್ರತಿಭೆ ಇದೆ ಹುಡುಗಿಗೆ, ಬುದ್ಧಿ ಚೆನ್ನಾಗಿದೆ, ಹೃದಯ ಶುದ್ಧವಾಗಿದೆ. ಮಂಗಳೂರು ಪೀಪಲ್ ಆಲ್ವೇಸ್ ಗುಡ್ ಹಾರ್ಟ್ ಪರ್ಸನ್, ತುಂಬಾ ಒಳ್ಳೆಯವರು, ಜೆನ್ಯೂನ್. ಮಂಗಳೂರು ಪರ್ಸನ್, ಜೆನ್ಯೂನ್ ಪರ್ಸನ್, ಗುಡ್ ಹಾರ್ಟ್ ಪರ್ಸನ್. ಆಮೇಲೆ ನನ್ನ ಗಿಲ್ಲಿ ನೆಚ್ಚಿನ ಆಟಗಾರ, ನನ್ನ ನೆಚ್ಚಿನ ಆಟಗಾರ್ತಿ ಮಂಗಳೂರಿನ ರಕ್ಷಿತಾ ಶೆಟ್ಟಿ. ಸರ್, ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ಬೇಕು? ಮತ್ತೆ ಈ ಸಲ ಅಂದ್ರೆ ಏನ್ ಗೇಮ್ ಇರ್ಲಿಲ್ಲ, ಏನಿರ್ಲಿಲ್ಲ, ಬರೀ ವ್ಯಕ್ತಿತ್ವದ ಆಟ ಇತ್ತು. ಈ ಸಲ ಕಿಚ್ಚನ ಚಪ್ಪಾಳೆ ಸಿಗ್ಬೋದು ಅಂದ್ರೆ ಧ್ರುವಂತ ಇವರು ದರ್ಶನ್ ಅವ್ರಿಗೆ, ಧನುಷ್ ಅವ್ರಿಗೆ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಚಂದ್ರಪ್ರಭಾ ಅವ್ರಿಗೆ ಉತ್ತಮ ಕೊಟ್ಟಿದ್ದಾರೆ. ಆದ ಕಾರಣ ಗೊತ್ತಿಲ್ಲ ಏನಕ್ಕೆ ಉತ್ತಮ ಕೊಟ್ಟಿದ್ರು ಅಂತ. ನಾವು ಈ ವಾರದಲ್ಲಿ ನಾನು ನೋಡಿದಂತ ಒಂದು ವೀಕ್ಷಣೆಯಲ್ಲಿ ಬರೀ ಗ್ರೂಪಿಸಮ್, ಯಾರಿಗೆಲ್ಲ ಬಕೆಟ್ ಇಟ್ಕೊಂಡಿರ್ತಾರೆ ಅವ್ರಿಗೇನೋ ಕಾಲ ಅಂತ ಇದೆ. ಈಗ ಆ ಕಡೆ ಹೋಗ್ತಾ ಇದಾರೆ, ಆ ಕಡೆ ನೋಡಿ, ಬಿಗ್ ಬಾಸ್ ಅಂತ ಬಂದಾಗ ಅದು ರಿಯಾಲಿಟಿ, ಅವ್ರು ಏನು ಅಂತ ತೋರ್ಸಕ್ಕೆ. ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ಮಹೇಶ್ ಕುಮಾರ್. ನೀವು ಯಾವ ಊರು ಸರ್? ಮಂಡ್ಯ. ಓಕೆ, ಥ್ಯಾಂಕ್ ಯು ಸರ್. ಇಟ್ಕೊಳ್ಳಿ ಸರ್. ಗಿಲ್ಲಿದು ಒಂದು ಸಾಂಗ್ ತುಂಬಾ ಫೇಮಸ್ ಆಗಿತ್ತು. ಹೇಳಿ. ಗಿಲ್ಲಿದು ಒಂದು ಸಾಂಗ್ ತುಂಬಾ ಫೇಮಸ್ ಆಗಿತ್ತು. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು. ತುಂಬಾ ಇಷ್ಟಪಟ್ರ ಮಕ್ಕಳೆಲ್ಲ ಮನೆ. ಒಳ್ಳೆ ತುಂಬಾ ಸಾಂಗ್ ಆಡಿದಾರೆ ಮಾತ್ರ. ಅವ್ರ ಒಂದು ಪ್ರಾಸ ಇದೆಯಲ್ಲ, ಯಾವ ಒಂದು ಕನ್ನಡ ಶಾಲೆಯ ಕನ್ನಡ ಮಾಧ್ಯಮದ ಒಂದು ಟೀಚರ್ ಕೂಡ ಇಮಿಡಿಯೇಟ್ ಆಗಿ ಆ ಮೈಂಡ್ ಬರಲ್ಲ ಪ್ರಾಸಬದ್ಧವಾಗಿ ಆಡಕ್ಕೆ. ತುಂಬಾ ಅದ್ಭುತವಾಗಿ ಆಡಿದಾರೆ. ಒಳ್ಳೆ ಟ್ಯಾಲೆಂಟ್ ಇದೆ. ಹಳ್ಳಿ ಪ್ರತಿಭೆ ಆದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ಬೆಳೆಸ್ಬೇಕು. ಮತ್ತೆ ಈ ನಮ್ಮ ಬಿಗ್ ಬಾಸ್ ಅಲ್ಲಿ ವಿನ್ ಆಗ್ಬೇಕು. ಬ್ರಾಡ್ ಸಿನಿಮಾದಿಂದ ಇಬ್ರು ಬಂದಿದ್ರು, ಒಬ್ರು ನಾಯಕರು ಮತ್ತೆ ಇನ್ನೊಬ್ರು. ಹೌದು. ಅವಾಗ ಬಂದಾಗ ಅವರು ಎಲ್ಲಾ ಬಿಗ್ ಬಾಸ್ ಮನೇಲಿ
ಎಲ್ಲಾರು ಸ್ಲಿಪ್ಪರ್ ಹಾಕೊಂಡೇ ನಿಂತಿದ್ರು. ಆದ್ರೆ ಇವ್ರು ಹಳ್ಳಿ ಪ್ರತಿಭೆ ಆಗಿರೋದ್ರಿಂದ ಮನೆ ಒಳಗಡೆ ಸ್ಲಿಪ್ಪರ್ ಹಾಕ್ಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್, ಒಂದು ಮೈಂಡ್ ಪ್ರತಿಯೊಬ್ಬ ಹಳ್ಳಿ ಮನುಷ್ಯನಲ್ಲೂ ಆ ರೀತಿ ಒಂದ್ ಇರುತ್ತೆ. ಬಟ್ ಎಲ್ಲಾರ ಕಾಲಲ್ಲೂ ಸ್ಲಿಪ್ಪರ್ ಇತ್ತು, ಗಿಲ್ಲಿ ಕಾಲಲ್ಲಿ ಮಾತ್ರ ಸ್ಲಿಪ್ಪರ್ ಇರ್ಲಿಲ್ಲ. ಅದೊಂದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಹಳ್ಳಿದ ಒಂದು ಪ್ರತಿಭೆ, ಹಳ್ಳಿ ಒಂದು ಯಾವ ತರ ಇರ್ಬೇಕು, ಯಾವ್ದು ಏನು ಅನ್ನೋದೆಲ್ಲ ಸ್ವಲ್ಪ ಜನ ನೋಡಿ ಕಲಿಬೇಕಲ್ಲ. ನೋಡಿ, ತುಂಬಾ ಜನ ಬರೀ ಬಿಗ್ ಬಾಸ್ ನ ನೋಡ್ತಾರೆ, ಈ ತರ ಯಾರು ಗಮನಿಸಲ್ಲ. ಅವ್ರು ಚಪ್ಪಲಿ ಬಿಟ್ಟಿರೋದ ಕೂಡ ನೆನ್ಸ್ಕೊಂಡು ಈಗ ಬಂದು ಹೇಳ್ತಿದ್ದಾರೆ ಅಂದ್ರೆ ಈ ರಿಯಾಲಿಟಿ ಶೋ ಅನ್ನೋದು ಎಷ್ಟು ಜನಕ್ಕೆ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅನ್ನೋದು ಇದೆ ನೋಡ್ಲಿ. ಅಲ್ಲಿ ಕರೆಕ್ಟ್ ಆಗಿದ್ರೆ ಜನ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನಮ್ಮ ಗಿಲ್ಲಿಗೆ ಪ್ರತಿಯೊಬ್ಬರನ್ನು ಕೂಡ ಸಪೋರ್ಟ್ ಮಾಡ್ತಾರೆ. ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಜಿವೀಜ ಸಾರ್ಗಾಕ ಸೊಪ್ಪು, ನೀವು ಮಾಡ್ತಾರ ತಪ್ಪು. ಇಂಥ ಒಬ್ಬ ಕ್ಯಾಮ್ರಾಮನ್ ಇದ್ರೆ ವಿಡಿಯೋ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಮ್ ಸಿಂಧೆಯವನು ಈ ವರ್ಷ ನಿಮ್ಗೆ ಏನ್ ಇಷ್ಟ ಆಯ್ತು ಗಿಲ್ಲಿಲಿ? ಅವ್ನ ಡೈಲಾಗ್ ಕೂಡ ಇಷ್ಟ. ಅವ್ನ ಡೈಲಾಗ್ ಬಿಗ್ ಬಾಸ್ ಬಗ್ಗೆ ಒಂದ್ ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ಉತ್ತರ ಹೇಳಿ ಅಣ್ಣ. ಬನ್ನಿ ನೀವೇ. ಯಾವ ಊರು ಅಣ್ಣ? ಮಂಡ್ಯ ಕಳ್ಳಳ್ಳಿ. ನಿಮ್ಮ ಹೆಸರು ಅಣ್ಣ? ಮಹೇಶ್. ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿ ಇಷ್ಟನಾ? ಈಗ ಕ್ರಿಕೆಟ್ ಆಡಕ್ ಬಂದಿದ್ರ ಇಲ್ಲಿ ಸರ್. ಬಿಗ್ ಬಾಸ್ ನೋಡ್ತೀರಾ ನೀವು? ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ? ಗಿಲ್ಲಿ ನಟ. ಗಿಲ್ಲಿ ನಟ. ಮತ್ತೆ ಈ ಸರಿ ಗಿಲ್ಲಿಗೆ ಕಳಪೆ ಹಾಕಿದ್ದಾರೆ, ನಿಮ್ಮ ಅಭಿಪ್ರಾಯ? ಏನ್ ಮಾಡಕ್ ಆಗಲ್ಲ ಅಣ್ಣ, ಇನ್ನೊಂದ್ಸಲಿ ನೆಕ್ಸ್ಟ್ ಸಲಿ ಆಡ್ಕೊಂಡ್ ಗೆದ್ಕೋಬೇಕು. ಅಲ್ಲ, ಬರೀ ಕಳಪೆಗೆ ಹಾಕಿರೋದು ಅಷ್ಟೇ. ಅಂದ್ರೆ ನೆಕ್ಸ್ಟ್ ಸಲಿ ಚೆನ್ನಾಗ್ ಆಡ್ತಾನೆ ಅಂತ. ನೆಕ್ಸ್ಟ್ ನೋಡ ಕಳಪೆಗೆ ಹೋಗಲ್ಲ ಅಂತ ನಿಮ್ಮ ಹತ್ರ. ಗಿಲ್ಲಿ ಬಿಟ್ರೆ ನಿಮ್ಗೆ ಬೇರೆ ಯಾರು ಇಷ್ಟ? ಕಾವ್ಯ ಅಣ್ಣ. ಕಾವ್ಯನ ಚೆನ್ನಾಗ್ ಆಡ್ತಾರ? ಮೈಸೂರು. ಇಲ್ಲಿಗೆ ಬಂದಿದ್ದು ಮೇಡಮ್? ಇಲ್ಲಿ ಒಂದ್ ಫ್ರೆಂಡ್ ಮನೆಗ್ ಬಂದಿದ್ವಿ. ಹೌದಾ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಭಾವನಾ. ಓಕೆ, ಥ್ಯಾಂಕ್ ಯು ಮೇಡಮ್.